ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ ಎಷ್ಟು ನಗದು ಪಡೆಯಬಹುದು? ಮಿತಿ ಮೀರಿದರೆ ಐಟಿ ನೋಟಿಸ್ ಗ್ಯಾರಂಟಿ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ನಗದು ರೂಪದಲ್ಲಿ ನಡೆಯುವ ಹಣಕಾಸು ವ್ಯವಹಾರಗಳಿಗೆ ಆದಾಯ ತೆರಿಗೆ ಇಲಾಖೆ ಹಲವು ಮಿತಿಗಳನ್ನು ವಿಧಿಸಿದೆ. ಈ ಮಿತಿಗಿಂತ ಹೆಚ್ಚು ನಗದು ಪಾವತಿಸಿದರೆ ಅಥವಾ ಸ್ವೀಕರಿಸಿದರೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುವ ಸಾಧ್ಯತೆ ಕೂಡ ಇದೆ. ಕೆಲವು ಸಂದರ್ಭಗಳಲ್ಲಿ ಭಾರೀ ದಂಡವೂ ವಿಧಿಸಲಾಗುತ್ತೆ. ಡಿಜಿಟಲ್ ವಹಿವಾಟುಗಳು ಹೆಚ್ಚಾಗಿದ್ರೂ ಇನ್ನು ಅನೇಕರು ನಗದು ರೂಪದಲ್ಲಿ ವ್ಯವಹಾರವನ್ನು ನಡೆಸುತ್ತಿದ್ದಾರೆ. ಆದರೆ ಎಷ್ಟು ಬೇಕಾದರೂ ನಗದು ವ್ಯವಹಾರ ಮಾಡಬಹುದು ಎಂಬುದು ತಪ್ಪು ಕಲ್ಪನೆ. ಡಿಜಿಟಲ್ ಪಾವತಿಗಳು ಹೆಚ್ಚಾಗಿದ್ದರೂ ದೇಶದಲ್ಲಿ ಇನ್ನೂ ಸಾಕಷ್ಟು ಮಂದಿ ನಗದು ವ್ಯವಹಾರಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ನಗದು ವಹಿವಾಟುಗಳಿಗೆ ಆದಾಯ ತೆರಿಗೆ ಇಲಾಖೆ ನಿಗದಿತ ಮಿತಿಗಳನ್ನು ವಿಧಿಸಿದ್ದು ಅವನ್ನು ಮೀರಿ ಹಣ ಸ್ವೀಕರಿಸಿದರೆ ಅಥವಾ ಪಾವತಿಸಿದರೆ ಐಟಿ ನೋಟಿಸ್ ಜೊತೆಗೆ ಭಾರಿ ದಂಡವನ್ನು ಎದುರಿಸಬೇಕಾಗಬಹುದು. ಹಾಗಾದರೆ ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ ಎಷ್ಟು ನಗದು ಪಡೆಯಬಹುದು? ಯಾವ ವ್ಯವಹಾರಗಳಿಗೆ ಯಾವ ಮಿತಿ ಅನ್ವಯಿಸುತ್ತೆ? ಕಪ್ಪು ಹಣದ ಹರಿವನ್ನು ತಡೆಯುವ ಉದ್ದೇಶದಿಂದ ನಗದು ವಹಿವಾಟುಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಹಲವು ನಿರ್ಬಂಧಗಳನ್ನು ಜಾರಿಗೊಳಿಸಿದೆ. ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ಸ್ವೀಕರಿಸುವಂತಿಲ್ಲ. ವ್ಯಾಪಾರ ಚಟುವಟಿಕೆಗಳಿಗೆ ದಿನಕ್ಕೆ 10,000ಕ್ಕಿಂತ ಹೆಚ್ಚು ನಗದು ಪಾವತಿ ಮಾಡಿದರೆ ಅದಕ್ಕೆ ತೆರಿಗೆ ಸಂಬಂಧಿತ ನಿರ್ಬಂಧಗಳು ಅನ್ವಯಿಸುತ್ತೆ. ಸಾಲ ಪಡೆಯುವುದು, ಆಸ್ತಿ ಖರೀದಿಗೆ ಮುಂಗಡ ಪಾವತಿ ಮಾಡುವಂತಹ ವ್ಯವಹಾರಗಳಿಗೆ 20,000 ಮಿತಿ ನಿಗದಿಯಾಗಿದೆ. ಈ ಮಿತಿಯನ್ನು ಮೀರಿ ನಗದು ವ್ಯವಹಾರ ಮಾಡಿದರೆ 100% ದಂಡ ವಿಧಿಸುವ ಅವಕಾಶವಿದೆ. ಹೆಚ್ಚಿನ ಮೊತ್ತವನ್ನು ನಗದು ರೂಪದಲ್ಲಿ ಪಾವತಿಸಿದರೆ ಅದನ್ನು ಲೆಕ್ಕಕ್ಕೆ ತೋರಿಸದ ಆದಾಯ ಅಂತ ಪರಿಗಣಿಸಿ ಆದಾಯ ತೆರಿಗೆ ಇಲಾಖೆ ದಂಡ ವಿಧಿಸಬಹುದು. ಅದೇ ರೀತಿ ಸಾಲ ಮರುಪಾವತಿಗಾಗಿ 20,000ಕ್ಕಿಂತ ಹೆಚ್ಚು ನಗದು ನೀಡುವಂತಿಲ್ಲ. ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಬ್ಯಾಂಕ್ ವರ್ಗಾವಣೆ ಅಥವಾ ಚೆಕ್ ಮೂಲಕವೇ ಪಾವತಿಸಬೇಕು. ಇನ್ನು ಬ್ಯಾಂಕ್ ಖಾತೆಯಿಂದ ಒಂದೇ ಬಾರಿ ದೊಡ್ಡ ಮೊತ್ತದ ಹಣವನ್ನು ಹಿಂಪಡೆದರೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 194 ಅಡಿಯಲ್ಲಿ ಟಿಡಿಎಸ್ ಕಡಿತವಾಗುವ ಸಾಧ್ಯತೆ ಕೂಡ ಇದೆ. ಭೂಮಿ ಅಥವಾ ಆಸ್ತಿ ಖರೀದಿ ಮಾರಾಟ ಸಂದರ್ಭದಲ್ಲಿ 20,000ವರೆಗೆ ಮಾತ್ರ ನಗದು ಪಾವತಿಗೆ ಅವಕಾಶವಿದೆ. ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಆನ್ಲೈನ್ ವರ್ಗಾವಣೆ ಅಥವಾ ಚೆಕ್ ಮೂಲಕವೇ ಪಾವತಿಸಬೇಕು. ಒಂದೇ ಬಾರಿ ದೊಡ್ಡ ಪ್ರಮಾಣದ ನಗದು ವ್ಯವಹಾರ ನಡೆಸಿದರೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುವ ಸಾಧ್ಯತೆ ಕೂಡ ಇದೆ. ಕೆಲವರು ದೊಡ್ಡ ಮೊತ್ತವನ್ನು ಸಣ್ಣ ಕಂತುಗಳಲ್ಲಿ ನಗದು ರೂಪದಲ್ಲಿ ನೀಡಿದರೆ ಸಮಸ್ಯೆ ಆಗುವುದಿಲ್ಲ ಅಂತ ಕೂಡ ಭಾವಿಸುತ್ತಾರೆ. ಆದರೆ ಪರಸ್ಪರ ಸಂಬಂಧ ಹೊಂದಿರುವ ಇಂತಹ ವ್ಯವಹಾರಗಳನ್ನ ಇಲಾಖೆ ಒಂದೇ ವಹಿವಾಟು ಅಂತ ಪರಿಗಣಿಸಬಹುದು. ಇದರಿಂದ ಭಾರೀ ದಂಡ ವಿಧಿಸುವ ಸಾಧ್ಯತೆ ಇರುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.